ನಮಸ್ಕಾರ. ನಾಳೆ ವಿಶೇಷವಾಗಿ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ. ಆಷಾಢ ಮಾಸದ ಕೊನೆಯ ಅಮಾವಾಸ್ಯೆಯೇ ಈ ಒಂದು ಭೀಮನ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆಯ ವಿಶೇಷ ಏನಂತ ಹೇಳೋದಾದರೆ, ಈ ದಿನ ಗಂಡಂದಿರ ಪಾದಪೂಜೆಯನ್ನು ಅಂದರೆ ಅವರವರ ಹೆಂಡತಿಯರು ಮಾಡಬೇಕಾಗುತ್ತೆ. ಆ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕು. ಹಾಗೆಯೇ ಈ ಒಂದು ಪೂಜೆಯ ಸಮಯ ಯಾವುದು, ಹಾಗೆಯೇ ಆ ನಿಯಮಗಳು ಯಾವುದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಿದ್ದೇವೆ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ. ನಾಳೆ ವಿಶೇಷವಾಗಿ ಭೀಮನ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆಯ ಪೂಜೆಗೆ ಒಂದು ಒಳ್ಳೆಯ ಸಮಯ ಯಾವುದು ಅಂತ ಹೇಳೋದಾದರೆ 6:15ರಿಂದ ಮಧ್ಯಾಹ್ನ 12:42 ತನಕನೂ ಒಂದು ಶುಭ ಸಮಯ ಇದೆ ಅಂತ ಹೇಳ್ಬೋದು. ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬೇಕು. ಮೊದಲಿಗೆ ನೀವು ಪೂಜೆಯನ್ನು ಯಾರಾದರೂ ಇವಾಗ ಹೊಸದಾಗಿ ಮದುವೆಯಾಗಿರುವಂತಹ ಮಹಿಳೆಯರು ಪ್ರಥಮ ಬಾರಿಗೆ ನೀವೇನಾದರೂ ಪಾದಪೂಜೆಯನ್ನು ಶುರು ಮಾಡ್ತಾಯಿದ್ರೆ ಇದನ್ನು 5 ವರ್ಷ, 16 ವರ್ಷ, 9 ವರ್ಷ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ ಒಳಿತಾಗುತ್ತೆ. ಹಾಗೆಯೇ ನಾಳೆ ವಿಶೇಷವಾಗಿ ನೀವೇನು ಮಾಡಬೇಕಂದ್ರೆ, ಒಂದು ತಟ್ಟೆಯಲ್ಲಿ ಬಾಳೆ ಎಲೆಯನ್ನು ಹಾಕಿ ಅದರ ಮೇಲೆ ಅಕ್ಕಿ ಹಾಕಿ 2 ದೀಪಗಳನ್ನು ಇಡಬೇಕಾಗುತ್ತೆ. ಮಣ್ಣಿನ ದೀಪವಾದರೂ ಆಯಿತು ಅಥವಾ ಬೆಳ್ಳಿ ದೀಪ ಇದ್ದರೆ ಬೆಳ್ಳಿ ದೀಪನ ಇಡಬೇಕು. ಯಾವುದೇ ಕಾರಣಕ್ಕೂ ಸ್ಟೀಲಿಂದ ತಯಾರಿಸಿದ ದೀಪವನ್ನು ಮಾತ್ರ ಬಳಸಬೇಡಿ. ಸೊ ದೀಪಗಳನ್ನು ಇಟ್ಟು ಅದಕ್ಕೆ ತುಪ್ಪ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಯಾವುದಾದ್ರೂ ಒಂದು ಎಣ್ಣೆಯನ್ನು ಹಾಕಿ ಅಥವಾ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಬೇಕು. ದೀಪವನ್ನು ಹಚ್ಚಿದ ನಂತರ ಅಲ್ಲಿಗೆ ಶಿವ ಮತ್ತು ಪಾರ್ವತಿಯನ್ನು ಆಹ್ವಾನೆಯನ್ನು ಮಾಡಬೇಕು. ತದನಂತರ ಇದಕ್ಕೆ ಒಂದು ದಾರವನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಗೌರಿ ದಾರ ಅಂತ ಹೇಳ್ತಾರೆ. ಇದನ್ನು 9 ಎಳೆ ಅಥವಾ 12 ಎಳೆಯನ್ನು ತೆಗೆದುಕೊಂಡು ಅದಕ್ಕೆ 9 ಗಂಟುಗಳಾಕಿ ನೀವು ಆ ಒಂದು ದಾರವನ್ನು ಮಾಡ್ಕೊಳ್ಬೇಕು. ಇದಕ್ಕೆ ಗೌರಿ ದಾರ ಅಂತ ಹೇಳ್ತಾರೆ. ತದನಂತರ ನೀವು ಈ ಒಂದು ಶಿವಪಾರ್ವತಿಯನ್ನು ಆಹ್ವಾನೆಯನ್ನು ಮಾಡಿ ಧೂಪಗಳಿಂದ ಅಲಂಕರಿಸಿದ ನಂತರ ನೈವೇದ್ಯ ಎಲ್ಲ ಇಟ್ಟು ಪೂಜಿಸಿದ ನಂತರ ನೀವು ಪತಿಯ ಪೂಜೆಯನ್ನು ಮಾಡಬೇಕಾಗುತ್ತೆ. ಸೊ ನಿಮ್ಮ ಪತಿಯ ಅಂದರೆ ನಿಮ್ಮ ಗಂಡನ ಏನಿದೆ ಕಾಲನ್ನು ನೀವು ತೊಳೆದು ಅಲ್ಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿದ ನಂತರ ನೀವು ಹೂವನ್ನು ಹಾಕ್ತಿರಲ್ವ, ಯಾವುದೇ ಕಾರಣಕ್ಕೂ ತುಳಸಿ ಅಥವಾ ಈ ಬಿಲ್ವ ಪತ್ರೆ ಮಿಶ್ರಿತ ಹೂವು ಅಥವಾ ತುಳಸಿಯನ್ನು ಯಾವುದೇ ಕಾರಣಕ್ಕೂ ಪಾದ ಪೂಜೆಗೆ ಬಳಸುವ ಹಾಗಿಲ್ಲ. ಇದು ನಿಷಿದ್ಧ. ಹಾಗಾಗಿ ಇದು ಏನಾದರೂ ನೀವು ಹೂವು ತಂದಿರಬೇಕಾದ್ರೆ ಅದರಲ್ಲಿ ಮಿಕ್ಸ್ ಮಾಡಿ ಕಟ್ಟಿರ್ತಾರೆ. ಸೊ ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಇದರಿಂದ ನಿಮಗೆ ಪೂಜಾ ಫಲ ಸಿಗಲ್ಲ, ಪಾಪ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ತುಳಸಿ ಮತ್ತು ಬಿಲ್ವಪತ್ರೆಯನ್ನು ಈ ಪಾದ ಪೂಜೆಯಲ್ಲಿ ಬಳಸುವ ಹಾಗಿಲ್ಲ. ನಂತರ ನೀವು ಗಂಧದ ಕಡ್ಡಿ ಅಥವಾ ಈ ಒಂದು ಕರ್ಪೂರದಿಂದ ಪಾದಕ್ಕೆ ಆರತಿಯನ್ನು ಸಹ ಮಾಡಬಾರದು. ಜಸ್ಟ್ ನೀವು ಅವರ ಪಾದವನ್ನು ತೊಳೆದು ಅರಿಶಿನ ಕುಂಕುಮವನ್ನು ಮತ್ತು ಹೂವನ್ನು ಹಾಕಿ ಅವರ ಕೈಗೆ ಅಕ್ಷತೆಯನ್ನು ನೀಡಿ ನಿಮ್ಮ ತಲೆಯ ಮೇಲೆ ಅಕ್ಷತೆಯನ್ನು ಹಾಕ್ಸ್ಕೊಂಡು ಮುತ್ತೈದೆ ಭಾಗ್ಯ ಬೇಕು, ಹಾಗೆಯೇ ನಿಮಗೆ ಒಳ್ಳೆಯದಾಗಲಿ ಅಥವಾ ನಿಮ್ಮ ಪತಿಗೆ ಒಳ್ಳೆಯದಾಗಲಿ ಅಂತ ಶಿವಪಾರ್ವತಿಯಲ್ಲಿ ಬೇಡಿಕೆಯನ್ನು ಇಟ್ಕೊಳ್ಬೇಕು. ತದನಂತರ ಈಗ ಯಾರೆಲ್ಲ ಮದುವೆ ಆಗಿರಲ್ಲ ಆ ಮಹಿಳೆಯರು ಏನು ಮಾಡಬೇಕಂತ ಹೇಳೋದಾದರೆ, ಮೊದಲಿಗೆ ಸೇಮ್ ಪ್ರೊಸೀಜರ್ ಏನಿದೆ ಅಂದರೆ 2 ದೀಪಗಳನ್ನು ಇಟ್ಟು ಶಿವ ಮತ್ತು ಪಾರ್ವತಿಯನ್ನು ಅದರಲ್ಲಿ ಆಹ್ವಾನ ಮಾಡಿ ಪೂಜೆಯನ್ನು ಮಾಡಿ ಅದಕ್ಕೆ ನೈವೇದ್ಯ ಎಲ್ಲ ಅರ್ಪಿಸಿದ ನಂತರ ನಿಮ್ಮ ತಂದೆ ಅಥವಾ ತಾಯಿಯ ಆಶೀರ್ವಾದವನ್ನು ಪಡೆದ್ರೆ ನಿಮಗೆ ಒಳಿತಾಗುತ್ತೆ. ಹಾಗೆಯೇ ಈ ಒಂದು ವಿಶೇಷವಾದಂತಹ ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆಗೆ ಬಹಳನೇ ಮಹತ್ವವಿದೆ. ನೀವು ರಾತ್ರಿ ಸಮಯ ಅಂದರೆ 7 ಗಂಟೆಯಿಂದ 8 ಗಂಟೆ ಸಮಯದಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದನೂ ಸಹ ತುಂಬಾ ವಿಶೇಷವಾದ ಫಲಗಳನ್ನು ನೀವು ಕಾಣ್ತೀರಾ. ಯಾರಾದರೂ ವ್ಯಾಪಾರ ಸ್ಥಳದಲ್ಲಿ ವ್ಯಾಪಾರ ಚೆನ್ನಾಗಿ ಆಗ್ತಾಯಿಲ್ಲ, ಹಣಕಾಸಲ್ಲಿ ತುಂಬ ತೊಂದರೆ ಇದೆ ಅಂತ ಹೇಳುವವರು ತಪ್ಪದೆ 7 ಗಂಟೆಯಿಂದ 8 ಗಂಟೆ ಒಳಗಡೆ ನಿಮ್ಮ ಶಾಪು ಅಥವಾ ನೀವೇನಾದರೂ ನೀವು ಮನೆಯಲ್ಲೇ ಒಂದು ದೀಪವನ್ನು ಹಚ್ಚಿ ನಿಮ್ಮ ಅಭಿವೃದ್ಧಿ ಆಗಲಿ, ನಿಮಗೆ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಲಕ್ಷ್ಮಿಯ ಒಂದು ಮಂತ್ರವನ್ನು ಪಠಿಸಿ ಪೂಜೆಯನ್ನು ಮಾಡೋದ್ರಿಂದನೂ ಸಹ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಯಾರೆಲ್ಲ ಪತಿಯ ಪೂಜೆಯನ್ನು ಮಾಡ್ತೀರೋ ಅವರು ಯಾವುದೇ ಕಾರಣಕ್ಕೂ ನಾಳೆ ಈ ಮಾಂಸಾಹಾರ ಅಥವಾ ಬೇರೆ ಇನ್ಯಾವುದೇ ರೀತಿಯಾದ ಈಗೇನಾದರೂ ಅವರು ಹೊರ್ಗಾಗ್ಬಿಟ್ಟಿದ್ರು ಸಹ ಈ ಒಂದು ಪೂಜೆಯನ್ನು ಮಾಡೋದು ನಿಷಿದ್ಧ ಆಗಿರುತ್ತೆ. ಹಾಗಿದ್ರೆ ಈ ಭೀಮನ ಅಮಾವಾಸ್ಯೆಯ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂತಹದೇ ದೈವ ಮಾಹಿತಿಗಳಿಗೆ